ನಮಸ್ಕಾರ. ಎಲ್ಲರಿಗೂ ಭುವಿ ಎಜುಕೇಟ್ಗೆ ಸ್ವಾಗತ. ನಾವು ಭಾರತದ ರಾಷ್ಟ್ರೀಯ ಚಳುವಳಿಗಳಲ್ಲಿ ಗಾಂಧಿ ಯುಗವನ್ನು ನೋಡ್ತಿದ್ವಿ. ಲಾಸ್ಟ್ ಕ್ಲಾಸಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯನ್ನ ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಭಾರತದಲ್ಲಿ ಗಾಂಧೀಜಿಯನ್ನ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಭಾರತದಲ್ಲಿ ಗಾಂಧೀಜಿ ಮೊದಲಿಗೆ 1893ರಲ್ಲಿ ಗಾಂಧೀಜಿಯವರು ದಾದಾ ಅಬ್ದುಲ್ಲಾ ಅಂಡ್ ಕಂಪನಿಯೊಂದಿಗೆ 1 ವರ್ಷದ ಒಪ್ಪಂದವನ್ನ ಮಾಡಿಕೊಂಡು ದಕ್ಷಿಣ ಆಫ್ರಿಕಾಕ್ಕೆ ಹೋಗ್ತಾರೆ. ಅಲ್ಲಿ ಕೆಲವು ಘಟನೆಗಳು ಅವರ ಮೇಲೆ ಪರಿಣಾಮ ಬೀಳುತ್ತೆ. ಅವರು ವರ್ಣಭೇದ ನೀತಿಯ ವಿರುದ್ಧ ಹೋರಾಟ ಮಾಡ್ತಾರೆ. ಅಷ್ಟೇ ಅಲ್ಲದೆ ನೆಟೆಲಾ ಪ್ರಾಂತ್ಯದಲ್ಲಿ ಬದಲಾವಣೆಗಳನ್ನು ಕೂಡ ತರ್ತಾರೆ. ಆ ಸಮಯದಲ್ಲಿ ಸುಶೀಲ್ ಕುಮಾರ್ ಗುಪ್ತಾ ಮತ್ತು ಗೋಪಾಲಕೃಷ್ಣ ಗೋಖಲೆಯವರು ಗಾಂಧೀಜಿಯವರಿಗೆ ಭಾರತಕ್ಕೆ ಬರುವಂತೆ ಆಹ್ವಾನ ಮಾಡ್ತಾರೆ. ಇವರಿಬ್ಬರ ಆಹ್ವಾನದ ಮೇರೆಗೆ 1915 ಜನವರಿ 9ರಂದು ಗಾಂಧೀಜಿಯವರು 250 ಅನುಯಾಯಿಗಳೊಂದಿಗೆ ಭಾರತಕ್ಕೆ ಬರ್ತಾರೆ. ಗಾಂಧೀಜಿಯವರು ಮರಳಿ ಭಾರತಕ್ಕೆ ಬಂದ ದಿನವಾಗಿರ್ತಕ್ಕಂತಹ ಜನವರಿ 9ನ್ನ ಪ್ರತಿ ವರ್ಷ ಭಾರತೀಯ ಪ್ರವಾಸಿ ದಿವಸ ಎಂದು ಆಚರಿಸಲಾಗುತ್ತದೆ. ಇವರೊಟ್ಟಿಗೆ ಬಂದಿರತಕ್ಕಂತಹ ಅನುಯಾಯಿಗಳಿಗೆ ಆಶ್ರಯ ನೀಡುವ ಸಲುವಾಗಿ 1915ರಲ್ಲಿ ಗುಜರಾತ್ನ ಕೋಚ್ರಾಬ್ ಎಂಬ ಹಳ್ಳಿಯಲ್ಲಿ ಸತ್ಯಾಗ್ರಹ ಆಶ್ರಮವನ್ನ ಸ್ಥಾಪನೆ ಮಾಡಲಾಯಿತು. ಈ ಆಶ್ರಮವನ್ನ ಕೋಚ್ರಾಬ್ ಆಶ್ರಮ ಎಂದು ಸಹ ಕರೆಯಲಾಯಿತು. ಮುಂದೆ ಇದೇ ಆಶ್ರಮವನ್ನ 1917ರಲ್ಲಿ ಸಬರಮತಿ ದಂಡೆಯ ತೀರ ಪ್ರದೇಶದಲ್ಲಿ 37 ಎಕರೆಯ ವಿಸ್ತೀರ್ಣದಲ್ಲಿ ಈ ಆಶ್ರಮವನ್ನ ಸ್ಥಾಪನೆ ಮಾಡಲಾಯಿತು. ಆಗ ಇದನ್ನ ಸಬರಮತಿ ಆಶ್ರಮವೆಂದು ಕರೆಯಲಾಯಿತು. ಇಲ್ಲಿಂದಲೇ ಗಾಂಧೀಜಿಯವರ ಹೋರಾಟ ಪ್ರಾರಂಭವಾಗುತ್ತದೆ. ಹಾಗಾದ್ರೆ ಗಾಂಧೀಜಿಯವರ ಮೊದಲ ಸತ್ಯಾಗ್ರಹವನ್ನ ನೋಡ್ತಾ ಹೋಗೋಣ. ಮೊದಲ ಸತ್ಯಾಗ್ರಹ ಚಂಪಾರಣ್ಯ ಸತ್ಯಾಗ್ರಹ ನಡೆದಿರ್ತಕ್ಕಂಥದ್ದು 1917ರಲ್ಲಿ. ಈ ಸತ್ಯಾಗ್ರಹ ಬಿಹಾರ್ ರಾಜ್ಯದ ಚಂಪಾರಣ್ಯ ಜಿಲ್ಲೆಯ ಮೋತಿ ಬಿಹಾರಿ ಮತ್ತು ಬಿಟೈಟಿ ಎಂಬ ಪಟ್ಟಣಗಳಲ್ಲಿ ನಡೆದಿರ್ತಕ್ಕಂಥದ್ದು. ಕಾರಣ, ಬ್ರಿಟನ್ ಸರ್ಕಾರ ಏನ್ ಮಾಡಿತ್ತು ಅಂದ್ರೆ ತೀನ್ ಕತಿಯ ನಿಯಮವನ್ನ ಜಾರಿ ಮಾಡಿತ್ತು. ಹಾಗಾದ್ರೆ ಈ ತೀನ್ ಕತಿಯ ನಿಯಮ ಅಂದ್ರೆ ಏನು, ಅದರ ನಿಯಮಾವಳಿಗಳೇನಿತ್ತು ಅಂತ ನೋಡ್ತಾ ಹೋಗೋಣ. ತೀನ್ ಕತಿಯ ನಿಯಮ ಅಂದ್ರೆ ಬ್ರಿಟನ್ ಸರ್ಕಾರ ಭಾರತೀಯ ರೈತರು ಕಡ್ಡಾಯವಾಗಿ ನೀಲಿ ಬೆಳೆಯನ್ನ ಬೆಳಿಬೇಕು ಅಂತ ಒತ್ತಾಯ ಮಾಡ್ತಿದ್ರು. ನೀಲಿ ಬೆಳೆ ಅಂದ್ರೆ ಬಟ್ಟೆಗಳಿಗೆ ನೀಲಿ ಬಣ್ಣವನ್ನ ತಯಾರಿಸಲು ಬಳಸ್ತಕ್ಕಂತಹ ಇಂಡಿಗೋಫೆರಾ ಜಾತಿಯ ಸಸ್ಯಗಳಿಂದ ಪಡಿತಕ್ಕಂತಹ ವಾಣಿಜ್ಯ ಬೆಳೆ. ಬ್ರಿಟಿಷ್ ಆಳ್ವಿಕೆಯಲ್ಲಿ ನೀಲಿ ಬಣ್ಣಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಇತ್ತು. ಹೀಗಾಗಿ ಭಾರತೀಯ ರೈತರಿಗೆ ನೀವು ಕಡ್ಡಾಯವಾಗಿ ನೀಲಿ ಬೆಳೆಯನ್ನೇ ಬೆಳಿಬೇಕು ಅಂತ ಒತ್ತಾಯ ಮಾಡ್ತಿದ್ರು. ಅಷ್ಟೇ ಅಲ್ಲದೆ ನಿಮ್ಮ ಹತ್ರ ಏನಾದರೂ 20 ಎಕರೆ ಭೂಮಿ ಇದೆ ಅಂದ್ರೆ ಅದರಲ್ಲಿ 3 ಹೆಕ್ಟರ್ನಲ್ಲಿ ನೀವು ಕಡ್ಡಾಯವಾಗಿ ನೀಲಿ ಬೆಳೆಯನ್ನೇ ಬೆಳಿಬೇಕು ಅಂತ ಒತ್ತಾಯ ಮಾಡ್ತಿದ್ರು. ಇನ್ನು ಹೆಚ್ಚು ಲಾಭದಾಯಕ ವಾಣಿಜ್ಯ ಬೆಳೆಗಳನ್ನ ಬೆಳೆಯುವಂತಿರಲಿಲ್ಲ. ಬೆಳೆದ ನೀಲಿ ಬೆಳೆಯನ್ನ ಸರ್ಕಾರವು ನಿಗದಿ ಮಾಡಿರ್ತಕ್ಕಂತಹ ಬೆಲೆಗೆ ಮಾರಾಟ ಮಾಡಬೇಕು. ಬ್ರಿಟಿಷರ ನೀಲಿ ಪ್ಲಾಂಟರ್ಗಳಲ್ಲಿ ಭಾರತೀಯ ರೈತರು ಉಚಿತ ದುಡಿಮೆಯನ್ನ ಮಾಡಬೇಕು, ಯಾವುದೇ ಆದಾಯವನ್ನ ಕೊಡ್ತಿರ್ಲಿಲ್ಲ. ಇದೇ ಸಮಯದಲ್ಲಿ ಜರ್ಮನಿ ದೇಶದಿಂದ ಕೃತಕ ಪ್ಲಾಂಟರ್ಗಳ ಆಗಮನವಾಯಿತು. ಇದೆಲ್ಲವೂ ಕೂಡ ಆಗಿರ್ತಕ್ಕಂಥದ್ದು ತೀನ್ ಕತಿಯ ನಿಯಮದಿಂದ. ಈ ಸಮಯದಲ್ಲಿ ರಾಷ್ಟ್ರ ನಾಯಕರಾಗಿರ್ತಕ್ಕಂತಹ ರಾಜ್ಕುಮಾರ್ ಶುಕ್ಲಾರವರು ಗಾಂಧೀಜಿಯವರಿಗೆ ಭೇಟಿ ಮಾಡಿಬಿಟ್ಟು ಚಂಪಾರಣ್ಯದಲ್ಲಿ ಆಗ್ತಕ್ಕಂತಹ ಘಟನೆಗಳನ್ನ ಹೇಳ್ತಾರೆ. ಆಗ ಗಾಂಧೀಜಿಯವರು ಚಂಪಾರಣ್ಯಕ್ಕೆ ಭೇಟಿ ಕೊಟ್ಬಿಟ್ಟು ಅಲ್ಲಿರ್ತಕ್ಕಂಥ ವೈಸ್ರಾಯ್ ಜೇಮ್ಸ್ ಫರ್ಡ್ನೊಂದಿಗೆ ತೀನ್ ಕತಿಯ ನಿಯಮ ರದ್ದು ಮಾಡಿ ಅಂತ ಮಾತುಕತೆ ಆಡ್ತಾರೆ. ಅದರ ಪರಿಣಾಮ ಲೆಫ್ಟಿನೆಂಟ್ ಗವರ್ನರ್ ಲಾರ್ಡ್ ಫ್ರಾಂಕ್ ಲೆಸ್ಲೆ ನೇತೃತ್ವದಲ್ಲಿ ಒಂದು ವಿಚಾರಣೆ ಸಮಿತಿ ರಚನೆ ಆಗುತ್ತೆ. ಈ ವಿಚಾರಣೆ ಸಮಿತಿ 1917ರ ಮಾರ್ಚ್ ತಿಂಗಳಲ್ಲಿ ಒಂದು ವರದಿ ಕೊಟ್ಟಿತ್ತು. ಜೇಮ್ಸ್ ಫರ್ಡ್ ಈ ವರದಿಯ ಅನ್ವಯ ಒಂದು ಕಾಯ್ದೆಯನ್ನ ಜಾರಿಗೆ ತರ್ತಾನೆ. ಆ ಕಾಯ್ದೆ ಬಿಹಾರಿ ರಿಗ್ರೇನಿಯಲ್ ಆಕ್ಟ್. ಈ ಕಾಯ್ದೆ ಅನುಸಾರ ತೀನ್ ಕತಿಯ ನಿಯಮವನ್ನ ರದ್ದು ಮಾಡಲಾಯಿತು. ಹಾಗಾದ್ರೆ ಈ ಬಿಹಾರಿ ರಿಗ್ರೇನಿಯಲ್ ಆಕ್ಟ್ ಅಲ್ಲಿ ಏನಿತ್ತು, ಈ ಕಾಯ್ದೆ ಜಾರಿ ಆದ್ಮೇಲೆ ಏನೇನು ಬದಲಾವಣೆಗಳಾಯಿತು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ತೀನ್ ಕತಿಯ ನಿಯಮ ರದ್ದಾಯಿತು. ಚಂಪಾರಣ್ಯ ರೈತರಿಗೆ ತಮಗೆ ಇಷ್ಟ ಬಂದ ಬೆಳೆಯನ್ನು ಬೆಳೆಯಲು ಅನುಮತಿ ದೊರೆಯಿತು. ಚಂಪಾರಣ್ಯ ರೈತರಿಗೆ ಪ್ಲಾಂಟರ್ಗಳಲ್ಲಿ ಕೆಲಸ ಮಾಡಿದವರಿಗೆ ವೇತನವನ್ನ ನೀಡಲಾಯಿತು. ಅಷ್ಟೇ ಅಲ್ಲದೆ ಇತರ ವಾಣಿಜ್ಯ ಬೆಳೆಗಳ ಜೊತೆಗೆ ಭಾರತೀಯರು ಇಚ್ಛೆ ಇದ್ದರೆ ನೀಲಿ ಬೆಳೆಯನ್ನ ಬೆಳಿಬಹುದು ಎಂಬ ಅವಕಾಶವನ್ನ ಕೊಡಲಾಯಿತು. ನೀಲಿ ಬೆಳೆಗೆ ಪ್ರಸ್ತುತ ನಡೆಯಲಿರುವ ಬೆಲೆಗೆ ಮಾರಾಟವನ್ನು ಕೂಡ ಮಾಡಬಹುದು ಅಂತ ನಿಯಮವನ್ನ ಜಾರಿ ತರಲಾಯಿತು. ಇದೆಲ್ಲ ಅನುಕೂಲಗಳು ದೊರೆತಿರ್ತಕ್ಕಂಥದ್ದು ಬಿಹಾರಿ ರಿಗ್ರೇನಿಯಲ್ ಆಕ್ಟ್ ಇಂದ. ಇನ್ನು ಇಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳನ್ನು ನೋಡೋದಾದ್ರೆ ಚಂಪಾರಣ್ಯ ಸತ್ಯಾಗ್ರಹ ಗಾಂಧೀಜಿಯ ಭಾರತದ ಮೊಟ್ಟ ಮೊದಲ ಸತ್ಯಾಗ್ರಹ. ಈ ಸತ್ಯಾಗ್ರಹದಿಂದ ಬಾಬು ರಾಜೇಂದ್ರ ಪ್ರಸಾದ್ ಅವರು ಮುಖ್ಯವಾಹಿನಿಗೆ ಬರ್ತಾರೆ. ಇನ್ನು ಈ ಸತ್ಯಾಗ್ರಹದಲ್ಲಿ ಗಾಂಧೀಜಿ ನೇತೃತ್ವದಲ್ಲಿ ಒಂದು ವಿಚಾರಣೆ ಸಮಿತಿ ರಚನೆ ಆಯಿತು. ಇನ್ನು ಈ ಚಳವಳಿಯಲ್ಲಿ ಭಾಗವಹಿಸಿರ್ತಕ್ಕಂತಹ ಇತರ ಸದಸ್ಯರನ್ನು ನೋಡೋದಾದ್ರೆ ಮಹಾದೇವ್ ದೇಸಾಯಿ, ರಾಜೇಂದ್ರ ಪ್ರಸಾದ್,
ರಾಜ್ಕುಮಾರ್ ಶುಕ್ಲಾ, ಬ್ಯಾಂಕರ್ಸ್ ಸೇಠ್ ಮತ್ತು ಬಾಬು ಮಗ್ಲಿಕ್. ಇದಿಷ್ಟು ನಾವು ಚಂಪಾರಣ್ಯ ಸತ್ಯಾಗ್ರಹವನ್ನ ನೋಡಿದ್ವಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಅಹಮದಾಬಾದ್ ಹತ್ತಿಗಿರಣಿ ಕಾರ್ಮಿಕರ ಸಮಸ್ಯೆ. ಈ ಸಮಸ್ಯೆ ಎದುರಾಗಿರ್ತಕ್ಕಂಥದ್ದು 1918ರಲ್ಲಿ. ಕಾರಣಗಳೇನಿತ್ತು ಅಂದ್ರೆ ಈ ಹತ್ತಿಗಿರಣಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕಾರ್ಮಿಕರಿಗೆ ಹೆಚ್ಚುವರಿ ವೇತನವನ್ನ ನೀಡ್ತಿರ್ಲಿಲ್ಲ. ಅಷ್ಟೇ ಅಲ್ಲದೆ ಪ್ಲೇಗ್ ರೋಗ ಪೀಡಿತರಿಗೆ ನೀಡ್ತಕ್ಕಂತಹ ಮಾಶಾಸನವನ್ನ ಸ್ಥಗಿತ ಮಾಡಿದ್ರು. ಈ ಕಾರಣಕ್ಕೆ ಅನುಸೂಯ ಬೇಯನ್ ಏನ್ ಮಾಡ್ತಾಳಂದ್ರೆ ಗಾಂಧೀಜಿಯವರಿಗೆ ಭೇಟಿ ಮಾಡಿಬಿಟ್ಟು ಅಲ್ಲಿ ಆಗ್ತಕ್ಕಂಥ ತೊಂದರೆಯನ್ನ ಗಾಂಧೀಜಿಯವರಿಗೆ ಹೇಳ್ತಾಳೆ. ಆಗ ಗಾಂಧೀಜಿಯವರು ಬ್ರಿಟಿಷ್ ಅಧಿಕಾರಿಯಾಗಿರ್ತಕ್ಕಂತಹ ಜನಡಿತ್ ಬ್ರೌನ್ಗೆ ಭೇಟಿ ಮಾಡ್ತಾರೆ. ಆದ್ರೆ ಯಾವುದೇ ರೀತಿ ಬದಲಾವಣೆ ಆಗಲ್ಲ. ಆಗ 1918 ಮಾರ್ಚ್ 15ರಿಂದ ಮಾರ್ಚ್ 19ರವರೆಗೆ 4 ದಿನಗಳ ಕಾಲ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹವನ್ನ ಕೈಗೊಳ್ತಾರೆ. ಇದು ಗಾಂಧೀಜಿಯವರ ಮೊದಲ ಉಪವಾಸ ಸತ್ಯಾಗ್ರಹವಾಯಿತು. ಇದಾದ ಮೇಲೆ ಬ್ರಿಟನ್ ಸರ್ಕಾರ 35% ಹೆಚ್ಚುವರಿ ವೇತನವನ್ನ ಕಾರ್ಮಿಕರಿಗೆ ನೀಡುತ್ತೆ. ಅದ್ರ ಜೊತೆಗೆ ಪ್ಲೇಗ್ ರೋಗ ಪೀಡಿತರಿಗೆ ಮಾಶಾಸನವನ್ನ ಮುಂದುವರಿಸುತ್ತೆ. ಇದು ಅಹಮದಾಬಾದ್ ಹತ್ತಿಗಿರಣಿ ಕಾರ್ಮಿಕರ ಸಮಸ್ಯೆಯನ್ನ ನೋಡಿದ್ವಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಖೇಡಾ ಸತ್ಯಾಗ್ರಹ. ಇದು ನಡೆದಿರ್ತಕ್ಕಂಥದ್ದು 1918ರಲ್ಲಿ. ಗುಜರಾತ್ನ ಖೇಡಾ ಜಿಲ್ಲೆಯ ಪಾಟಿದಾರನ್ ನಾದಿಯಂ ಎಂಬ ಆಶ್ರಮದಲ್ಲಿ ನಡೆದಿರ್ತಕ್ಕಂಥದ್ದು. ಕಾರಣಗಳೇನಿತ್ತು ಅಂದ್ರೆ ಪ್ಲೇಗ್ ರೋಗ ಆವರಿಸಿ 17,000 ಜನರು ಮರಣ ಹೊಂದುತ್ತಾರೆ. ಅದ್ರ ಜೊತೆಗೆ ಕಾಲರ ರೋಗ ಕೂಡ ಆವರಿಸುತ್ತೆ. ಈ 2 ರೋಗ ಆವರಿಸಿದರ ಪರಿಣಾಮವಾಗಿ ಬರಗಾಲ ಮತ್ತು ಕ್ಷಾಮಗಳು ಕೂಡ ಆವರಿಸುತ್ತೆ. ಇದಕ್ಕೂ ಮುನ್ನ ಬ್ರಿಟಿಷರು ಮತ್ತು ಬ್ರಿಟನ್ ಸರ್ಕಾರ ಮತ್ತು ರೈತರ ನಡುವೆ ಒಂದು ಕರಾರಿತ್ತು. ಏನಂದ್ರೆ ಮಾಸಿಕವಾಗಿ 4 ಆಣೆಯಷ್ಟು ಆದಾಯವಿಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ, ಅಂದ್ರೆ ನಿಮ್ಮ ಹತ್ರ ದುಡ್ಡೇ ಇಲ್ಲ, ನೀವು ಗಳಿಸ್ತಾನೆ ಇಲ್ಲ ಅಂತಕ್ಕಂಥ ಸಮಯದಲ್ಲಿ ಯಾವುದೇ ವಿಧವಾಗಿರ್ತಕ್ಕಂಥ ತೆರಿಗೆಯನ್ನ ವಿಧಿಸುವಂತಿಲ್ಲ ಎಂಬ ಕರಾರಿತ್ತು. ಆದ್ರೆ ಇಲ್ಲಿ ರೋಗಗಳು ಆವರಿಸಿಕೊಂಡಾದ ಮೇಲೂ ಬರಗಾಲ ಮತ್ತು ಕ್ಷಾಮಗಳು ಆವರಿಸಿದ್ರೂ ಕೂಡ ರೈತರು ಮತ್ತು ಸರ್ಕಾರದ ನಡುವೆ ಆಗಿರ್ತಕ್ಕಂಥ ಒಪ್ಪಂದವನ್ನ ಬ್ರಿಟನ್ ಸರ್ಕಾರ ಉಲ್ಲಂಘನೆ ಮಾಡುತ್ತೆ. ಏನಂದ್ರೆ ಈ ಕರಾರನ್ನ ಬ್ರಿಟನ್ ಸರ್ಕಾರ ಮುರಿದು 50% ರೈತರ ಮೇಲೆ ತೆರಿಗೆಯನ್ನ ಹೇರುತ್ತೆ. ಆ ಸಮಯದಲ್ಲಿ ಗುಜರಾತ್ನಲ್ಲಿ ಒಂದು ಸಂಘಟನೆ ಪ್ರಾರಂಭವಾಗುತ್ತೆ. ಗುಜರಾತ್ನ ಸಮಾಜ ಸಭಾ ಹೋರಾಟ ಪ್ರಾರಂಭವಾಗುತ್ತೆ. ಅಲ್ಲಿರ್ತಕ್ಕಂಥ ಸದಸ್ಯರು ಜಗತ್ಲಾಲ್ ಪಂಡಿತ್, ದೇವಧರ್, MN ಜೋಶಿ ಮತ್ತು ಮೋಹನ್ ಲಾಲ್ ಪಾಂಡೆ. ಈ 4 ಜನ ಸೇರ್ಕೊಂಡು ಒಂದು ಸಂಘಟನೆಯನ್ನ ಪ್ರಾರಂಭ ಮಾಡ್ತಾರೆ. ಅದಾದ್ಮೇಲೆ ಈ ಸಂಘಟನೆಯಲ್ಲಿ ಗಾಂಧೀಜಿಯವರು ಕೂಡ ಪ್ರವೇಶ ಮಾಡ್ಬಿಟ್ಟು ಅಸಹಕಾರ ಸತ್ಯಾಗ್ರಹವನ್ನ ಕೈಗೊಳ್ತಾರೆ. ಆಗ ಗಾಂಧೀಜಿಯವರು ಒಂದು ಘೋಷಣೆಯನ್ನ ಕೂಗ್ತಾರೆ. ಖೇಡಾ ರೈತರು ಯಾವುದೇ ಕಾರಣಕ್ಕೂ ತೆರಿಗೆಯನ್ನ ಕಟ್ಟುವಂತಿಲ್ಲ ಎಂಬ ಘೋಷಣೆಯನ್ನ ಕೂಗ್ತಾರೆ. ಆಗ ತೆರಿಗೆ ಕಟ್ಟದ ಪರಿಣಾಮವಾಗಿ ಬ್ರಿಟನ್ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ರೈತರ ಬೆಳೆಯನ್ನ ಆಕ್ರಮಣ ಮಾಡಿಕೊಳ್ಳುತ್ತೆ. ಆಗ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ನೇತೃತ್ವದಲ್ಲಿ 120 ರೈತರ ಸಂಘಟನೆ ರಚನೆಯಾಗುತ್ತೆ. ಆಗ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಏನ್ ಮಾಡ್ತಾರಂದ್ರೆ ಬ್ರಿಟಿಷರು ವಶಪಡಿಸಿಕೊಂಡಿರ್ತಕ್ಕಂತಹ ಬೆಳೆಗಳನ್ನ ರಾತ್ರೋರಾತ್ರಿ ಮರುವಶಪಡಿಸ್ಕೋತಾರೆ. ಅದ್ರ ಜೊತೆಗೆ ಮೋಹನ್ ಲಾಲ್ ಪಾಂಡೆ ಅವರು ಕೂಡ ರೈತರೊಂದಿಗೆ ಸೇರಿಬಿಟ್ಟು ಈರುಳ್ಳಿಯನ್ನ ಕದಿತಾರೆ, ಅಂದ್ರೆ ಈರುಳ್ಳಿಯನ್ನ ತಮ್ಮದಾಗಿಸಿಕೊಳ್ತಾರೆ. ಹೀಗಾಗಿ ಪ್ರೀತಿಯಿಂದ ಮೋಹನ್ ಲಾಲ್ ಪಾಂಡೆ ಅವರನ್ನ ಈರುಳ್ಳಿ ಕಳ್ಳ ಅಥವಾ ದುಂಗ್ಲಿ ಕಳ್ಳ ಎಂದು ಕರೆಯಲಾಯಿತು. ಇನ್ನು ಈ ಸತ್ಯಾಗ್ರಹದಲ್ಲಿ ಗಾಂಧೀಜಿಯವರು ಯಶಸ್ವಿಯಾಗಿ ಹೆಚ್ಚಿನ ರೈತರನ್ನು ತೆರಿಗೆ ಮುಕ್ತರನ್ನಾಗಿ ಗೊಳಿಸ್ತಾರೆ. ಇದು ಖೇಡಾ ಸತ್ಯಾಗ್ರಹದ ಬಗ್ಗೆ ನೋಡಿದ್ವಿ. ಇನ್ನು ಇಲ್ಲಿ ಬರ್ತಕ್ಕಂಥ ವಿಶೇಷತೆಯನ್ನ ನೋಡೋದಾದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಈ ಚಳುವಳಿಯ ಮೂಲಕ ಮುಖ್ಯವಾಹಿನಿಗೆ ಬರ್ತಾರೆ. ಇನ್ನು ಗಾಂಧೀಜಿಯವರ ಖೇಡಾ ಸತ್ಯಾಗ್ರಹವು ಗಾಂಧೀಜಿಯವರ ಮೊದಲ ಅಸಹಕಾರ ಸತ್ಯಾಗ್ರಹವಾಯಿತು. ಇದಿಷ್ಟು ನಾವು ಖೇಡಾ ಸತ್ಯಾಗ್ರಹದ ಬಗ್ಗೆ ನೋಡಿದ್ವಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ರೌಲತ್ ಕಾಯ್ದೆ. ರೌಲತ್ ಕಾಯ್ದೆ ಜಾರಿಯಾಗಿರ್ತಕ್ಕಂಥದ್ದು 1919ರಲ್ಲಿ. ಈ ಕಾಯ್ದೆ ರಚನೆಕಾರ ಬ್ರಿಟಿಷರ ICS ಅಧಿಕಾರಿ ಮತ್ತು ನ್ಯಾಯಾಧೀಶನಾಗಿರ್ತಕ್ಕಂತಹ ಸಿಡ್ನಿ ರೌಲತ್. ಈತ 35 ಜನರನ್ನ ಒಳಗೊಂಡು ಒಂದು ಸಮಿತಿಯನ್ನ ರಚನೆ ಮಾಡ್ತಾನೆ. ಈ ಸಮಿತಿಯಲ್ಲಿ ಭಾರತೀಯ ಏಕೈಕ ಸದಸ್ಯರಿರ್ತಾರೆ, ಆತ ಶಂಕರ್ ನಾಯರ್. 1919 ಫೆಬ್ರವರಿ 6ರಂದು ಈ ರೌಲತ್ ಕಾಯ್ದೆ ಜಾರಿಯಾಗುತ್ತೆ. ಈ ಕಾಯ್ದೆಯನ್ನ ಭಾರತೀಯರು ರಾಜದ್ರೋಹದ ಕಾಯ್ದೆ ಅಥವಾ ಸೆಡಿಷನ್ ಆಕ್ಟ್ ಎಂದು ಕರೆಯಲಾಗುತ್ತದೆ. ಹಾಗಾದ್ರೆ ಈ ರೌಲತ್ ಕಾಯ್ದೆ ಉದ್ದೇಶ ಏನಿತ್ತು ಅಂತ ನೋಡ್ತಾ ಹೋಗೋಣ. ಭಾರತದ ಸ್ವತಂತ್ರ ಚಳುವಳಿಗಳನ್ನ ಹತ್ತಿಕ್ತಕ್ಕಂಥದ್ದು, ಕ್ರಾಂತಿಕಾರ ಚಟುವಟಿಕೆಗಳನ್ನ ಹತ್ತಿಕ್ತಕ್ಕಂಥದ್ದು, ಕ್ರಾಂತಿಕಾರಿಗಳ ದಮನ, ಭಾರತೀಯರ ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯವನ್ನ ಹರಣ ಮಾಡಬೇಕು ಅನ್ನೋ ಉದ್ದೇಶದಿಂದ ರೌಲತ್ ಕಾಯ್ದೆ ಜಾರಿಗೆ ಬರುತ್ತೆ. ಹಾಗಾದ್ರೆ ಈ ರೌಲತ್ ಕಾಯ್ದೆಯ ನಿಯಮಾವಳಿಗಳೇನಿತ್ತು ಅಂತ ನೋಡೋದಾದ್ರೆ 2ಕ್ಕಿಂತ ಹೆಚ್ಚು ಜನರು ಗುಂಪು ಸೇರುವಂತಿಲ್ಲ. ಅಂದ್ರೆ 2ಕ್ಕಿಂತ ಹೆಚ್ಚು ಜನರು ನಿಂತು ಏನಾದ್ರೂ ಮಾತಾಡಿದ್ರೆ ಬ್ರಿಟಿಷರ್ ಏನ್ ಮಾಡ್ತಿದ್ರು ಅಂದ್ರೆ ಅವರನ್ನ ಕರ್ಕೊಂಡು ಹೋಗಿ ಜೈಲಿಗೆ ಹಾಕ್ತಿದ್ರು. ಇನ್ನು ಅನುಮಾನಾಸ್ಪದವಾಗಿ ಕಂಡಿರ್ತಕ್ಕಂಥ ವ್ಯಕ್ತಿಯನ್ನ ಯಾವುದೇ ಕಾರಣ ನೀಡದೆ 2 ವರ್ಷಗಳ ಕಾಲ ಬಂಧಿಸಿಡಬಹುದಿತ್ತು.
ಬಂಧನಕ್ಕೆ ಒಳಪಟ್ಟಿರ್ತಕ್ಕಂತಹ ವ್ಯಕ್ತಿಯು ತನ್ನ ಪರ ವಾದಿಸಲು ಯಾವುದೇ ವಕೀಲರನ್ನ ನೇಮಕ ಮಾಡಿಕೊಳ್ಳುವಂತಿರಲಿಲ್ಲ. ಯಾವುದೇ ರೀತಿಯ ಸಭೆ ಸಮಾರಂಭಗಳನ್ನು ಹಮ್ಮಿಕೊಳ್ಳುವಂತಿಲ್ಲ. ಯಾವುದೇ ರೀತಿಯ ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ. ರಾಜಕೀಯ ಖೈದಿಗಳನ್ನು ವಿಚಾರಣೆ ಮಾಡಲು ಹೊಸ ನ್ಯಾಯಗಳನ್ನು ಸ್ಥಾಪನೆ ಮಾಡಲಾಯಿತು. ಅಷ್ಟೇ ಅಲ್ಲದೆ ಕ್ರಾಂತಿಕಾರಕ ಚಟುವಟಿಕೆಗಳನ್ನು ನಡೆಸ್ತಕ್ಕಂಥ ಸಂಘಟನೆಗಳನ್ನು ಬ್ರಿಟಿಷರು ನಿಷೇಧ ಮಾಡಿದ್ರು. ಕ್ರಾಂತಿಕಾರಕ ಅಥವಾ ಭಯೋತ್ಪಾದಕ ಚಟುವಟಿಕೆಗಳಿಗೆ ಒಳಗೊಂಡಿರ್ತಕ್ಕಂತಹ ಸಾಹಿತ್ಯ ಕೃತಿಗಳನ್ನು ನಿಷೇಧ ಮಾಡಿದ್ರು. ಅಂದ್ರೆ ಈಗ ಕೃತಿಗಳಲ್ಲಿರ್ತಕ್ಕಂಥದ್ದು ಅಂದ್ರೆ ಕ್ರಾಂತಿಕಾರಕ ಘಟನೆಗಳನ್ನ ಕೃತಿಯಲ್ಲಿ ಬರೆದಿರ್ತಕ್ಕಂಥದ್ದನ್ನ ಓದ್ಬಿಟ್ಟು ಕ್ರಾಂತಿಕಾರಕ ಚಟುವಟಿಕೆಗಳು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಕೃತಿಗಳನ್ನೇ ನಿಷೇಧ ಮಾಡ್ತಾರೆ. ಇನ್ನು ಪ್ರಚೋದನಾತ್ಮಕ ಲೇಖನ ಒಳಗೊಂಡಿರ್ತಕ್ಕಂತಹ ಪತ್ರಿಕೆಗಳನ್ನ ನಿಷೇಧ ಮಾಡ್ತಾರೆ. ಈ ಕಾರಣಕ್ಕೆ ಗಾಂಧೀಜಿಯವರು ಏನ್ ಹೇಳ್ತಾರಂದ್ರೆ ಈ ಕಾಯ್ದೆಯನ್ನ ಕಪ್ಪು ಕಾಯ್ದೆ ಅಂತ ಕರೀತಾರೆ. ಈ ರೌಲತ್ ಕಾಯ್ದೆಯನ್ನ ವಿರೋಧಿಸಿ ಹೋರಾಟ ಮಾಡಲು 1919 ಏಪ್ರಿಲ್ 6ರಂದು ಸತ್ಯಾಗ್ರಹ ಸಭಾವನ್ನ ಸ್ಥಾಪನೆ ಮಾಡ್ತಾರೆ. ಆಗ ಗಾಂಧೀಜಿಯವರು ನಿಷೇಧ ಕೃತಿಗಳಾಗಿರ್ತಕ್ಕಂತಹ ಹಿಂದ್ ಸ್ವರಾಜ್ ಮತ್ತು ಸರ್ವೋದಯ ಕೃತಿಗಳನ್ನ ಮರುಮಾರಾಟ ಮಾಡಲಾಗುತ್ತೆ. ಆ ಕಾರಣಕ್ಕೆ ಬ್ರಿಟಿಷರು ಗಾಂಧೀಜಿಯವರನ್ನ ಪಲ್ವಾಲ್ ಸೆರೆಮನೆಯಲ್ಲಿ ಬಂಧಿಸಿಡ್ತಾರೆ. ಇನ್ನು ರೌಲತ್ ಕಾಯ್ದೆಯನ್ನ ವಿರೋಧಿಸಿ ರಾಷ್ಟ್ರ ನಾಯಕ ಡಾಕ್ಟರ್ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲು ಕೂಡ ಪ್ರತಿಭಟನೆಯನ್ನ ಪ್ರಾರಂಭ ಮಾಡ್ತಾರೆ. ಆಗ ಜನರಲ್ ಡಯರ್ ಡಾಕ್ಟರ್ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲುರನ್ನ ಅಮೃತ್ಸರದಲ್ಲಿ 1919 ಏಪ್ರಿಲ್ 10ರಂದು ಬಂಧನ ಮಾಡ್ತಾನೆ. ಇದು ರೌಲತ್ ಕಾಯ್ದೆಯಿಂದ ಆಗಿರ್ತಕ್ಕಂತಹ ಪರಿಣಾಮ. ಇದಾದ್ಮೇಲೆ ನಡೆದಿರ್ತಕ್ಕಂಥದ್ದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಥವಾ ಜಲಿಯನ್ ವಾಲಾಬಾಗ್ ದುರಂತ. ಇದು 1919 ಏಪ್ರಿಲ್ 13ರಂದು ನಡೆದಿರ್ತಕ್ಕಂಥದ್ದು. ಇದಕ್ಕೆ ಕಾರಣ ಏನಿತ್ತಂದ್ರೆ ಡಾಕ್ಟರ್ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲುವಿನ ಬಂಧನವನ್ನ ವಿರೋಧಿಸಿ ಪಂಜಾಬಿನ ಜಲಿಯನ್ ವಾಲಾಬಾಗ್ನಲ್ಲಿ ಶಾಂತಿಯುತ ಪ್ರತಿಭಟನೆಯನ್ನ ನಡೆಸ್ತಿದ್ರು. ಈ ಜಲಿಯನ್ ವಾಲಾಬಾಗ್ ನಿರ್ಮಾಣ ಮಾಡಿರ್ತಕ್ಕಂಥವನು ರಣಜಿತ್ ಸಿಂಗ್. ಈ ದಿನ ಅಂದ್ರೆ ಏಪ್ರಿಲ್ 13ರಂದು ಅಲ್ಲಿ ಒಂದು ವಿಶೇಷ ದಿನವಾಗಿತ್ತು. ಏನಂದ್ರೆ ಬೈಸಾಖಿ ಹಬ್ಬದ ದಿನ. ಇದು ಪಂಜಾಬಿಗರ ಹೊಸ ವರ್ಷದ ಆಚರಣೆಯ ದಿನವಾಗಿತ್ತು. ಹೀಗಾಗಿ ಅಲ್ಲಿ 20,000ಕ್ಕೂ ಹೆಚ್ಚು ಜನರು ಸಭೆ ಸೇರಿದ್ರು. ಅದರ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥವರು ಲಾಲಾ ಹಂಸರಾಜ್. ಆ ಸಮಯದಲ್ಲಿ ಜನರಲ್ ಡಯರ್ ಏನ್ ಮಾಡ್ತಾನಂದ್ರೆ 150 ಬಂದೂಕುಧಾರಿಗಳೊಂದಿಗೆ ಜಲಿಯನ್ ವಾಲಾಬಾಗ್ ಉದ್ಯಾನವನದಲ್ಲಿ ಬಂದ್ಬಿಟ್ಟು ಸುತ್ತಲೂ ಗುಂಡಿನ ಮಳೆಯನ್ನ ಸುರಿಸ್ತಾನೆ. ಅದರ ಪರಿಣಾಮವಾಗಿ ಅಲ್ಲಿರ್ತಕ್ಕಂತಹ 379 ಜನರು ಮರಣ ಹೊಂದುತ್ತಾರೆ. 1000ಕ್ಕೂ ಹೆಚ್ಚು ಜನರು ಗಾಯಗೊಳ್ತಾರೆ. ಇದನ್ನೇ ನಾವು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವೆಂದು ಕರಿತೀವಿ. ಇನ್ನು ಇಲ್ಲಿ ಬರ್ತಕ್ಕಂತಹ ಪ್ರಮುಖ ಅಂಶಗಳನ್ನು ನೋಡೋದಾದ್ರೆ ಈ ಕೃತ್ಯ ಆದಮೇಲೆ ಜನರಲ್ ಡಯರ್ ಏನ್ ಹೇಳ್ತಾನಂದ್ರೆ ನನ್ನ ಉದ್ದೇಶ ಪಂಜಾಬಿಗರನ್ನ ಭಯಭೀತರನ್ನಾಗಿಸಿರುವುದು ಹೊರತು ಅವರನ್ನ ಕೊಲ್ಲುವುದಾಗಿರ್ಲಿಲ್ಲ ಅಂತ ಹೇಳ್ತಾನೆ. ಆಗ ವ್ಯಾಲೆಂಟೈನ್ ಚಿರೋಲೆ ಏನ್ ಹೇಳ್ತಾನಂದ್ರೆ ಆತ ಒಂದು ಕೃತಿಯಲ್ಲಿ ಬರ್ದಿದ್ದ ಏನಂದ್ರೆ ಜನರಲ್ ಡಯರ್ ಕೃತ್ಯ ಎಸಗಿಸಿದ ನಂತರ ವಿಜಯೀ ಭವ ಎಂಬ ಘೋಷವಾಕ್ಯದೊಂದಿಗೆ ರಾಜಬೀದಿಯಲ್ಲಿ ಸೈನಿಕರೊಂದಿಗೆ ಮೆರವಣಿಗೆ ಹೋದನು ಅಂತ ಹೇಳ್ತಾರೆ. ಅದೇ ಸಮಯದಲ್ಲಿ ಇಂಗ್ಲೆಂಡ್ನ ಪತ್ರಿಕೆಯಾಗಿರ್ತಕ್ಕಂತಹ ಮಾರ್ನಿಂಗ್ ಪೋಸ್ಟ್ನಲ್ಲಿ ಜನರಲ್ ಡಯರ್ಗೆ 3,000 ಪೌಂಡ್ ಹಣ ನೀಡಿ ಕೈಗೆ ಕತ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ಇನ್ನು ಇದನ್ನ ವಿರೋಧ ಮಾಡಿರ್ತಕ್ಕಂಥ ಹೇಳಿಕೆಗಳನ್ನ ನೋಡೋದಾದ್ರೆ ಗಾಂಧೀಜಿಯವರು ಹೇಳ್ತಾರೆ ಇದೊಂದು ಹಿಮಾಲಯನ್ ಬ್ಲಂಡರ್ ದುರಂತ ಅಂತ ಹೇಳ್ತಾರೆ. CF ಆಂಡ್ರೋಸ್ ಹೇಳ್ತಾರೆ ಇದೊಂದು ಬ್ರಿಟಿಷರ ಕಟುಕುತನ ಅಂತ ಹೇಳ್ತಾರೆ. ಇದೇ ಸಮಯದಲ್ಲಿ ಗಾಂಧೀಜಿಯವರು ತಮಗೆ ಕೊಟ್ಟಿರ್ತಕ್ಕಂತಹ ಬಿರುದಾದ ಕೈಸರ್ ಇ ಹಿಂದ್ ಪ್ರಶಸ್ತಿಯನ್ನ ಹಿಂತಿರುಗಿಸ್ತಾರೆ. ಆಗ ರವೀಂದ್ರನಾಥ್ ಟ್ಯಾಗೂರ್ ಅವರು ಕೂಡ ನೈಟ್ಹುಡ್ ಪ್ರಶಸ್ತಿಯನ್ನ ಹಿಂತಿರುಗಿಸ್ತಾರೆ. ಇನ್ನು ಶಂಕರ್ ನಾಯಕ್ ವೈಸ್ರಾಯ್ ಕಾರ್ಯಕಾರಿ ಕಮಿಟಿಯ ಸದಸ್ಯತ್ವವನ್ನ ರಾಜೀನಾಮೆ ಕೊಡ್ತಾರೆ. ಇನ್ನು ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಿರ್ತಕ್ಕಂತಹ ಸ್ಥಳಕ್ಕೆ ಭೇಟಿ ಕೊಟ್ಟಿರ್ತಕ್ಕಂತಹ ಕ್ರಾಂತಿಕಾರಿ ಭಗತ್ ಸಿಂಗ್. ಮುಂದೆ 1941 ಮಾರ್ಚ್ 13ರಂದು ಉಧಮ್ ಸಿಂಗ್ ಏನ್ ಮಾಡ್ತಾನಂದ್ರೆ ಜನರಲ್ ಮೈಕಲ್ ಓ ಡೇರ್ನನ್ನ ಕೊಲೆ ಮಾಡ್ತಾನೆ. ಇದು ನಾವು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ನೋಡಿದ್ವಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಹಂಟರ್ ಆಯೋಗ. ಈ ಹಂಟರ್ ಆಯೋಗ ಭಾರತೀಯರ ಒತ್ತಾಯದ ಮೇಲೆ ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಸಂಬಂಧಿಸಿರ್ತಕ್ಕಂತಹ ಮಾಹಿತಿಯನ್ನ ಕಲೆ ಹಾಕಿ ವರದಿ ನೀಡಲು ನೇಮಕವಾಗಿರ್ತಕ್ಕಂಥ ಆಯೋಗ. ಈ ಆಯೋಗದಲ್ಲಿರ್ತಕ್ಕಂಥದ್ದು 8 ಜನ ಸದಸ್ಯರು. ಇದರಲ್ಲಿ ಭಾರತೀಯರು 3 ಜನ ಇರ್ತಾರೆ. ಏನಂದ್ರೆ ಸುಲ್ತಾನ್ ಅಹಮದ್, ಪಂಡಿತ್ ಜಗತ್ ನಾರಾಯಣ್ ಮತ್ತು ಚಿಮನ್ ಲಾನ್ ಸೆಟಲ್ವಾಡ್ ಅಂತಕ್ಕಂಥವರು. ಈ ಆಯೋಗ 1920 ಮೇ 28ರಂದು ಒಂದು ವರದಿ ನೀಡುತ್ತೆ. ಏನಂದ್ರೆ ಡಯರನು ಕೃತ್ಯ ಎಸಗಿಸುವ ಮುನ್ನ ಮುನ್ಸೂಚನೆಯನ್ನು ನೀಡಬೇಕಿತ್ತು ಅಂತಕ್ಕಂಥ ವರದಿ ನೀಡುತ್ತೆ. ಈ ವರದಿ ಕೊಟ್ಟಿರ್ತಕ್ಕಂಥ ಪರಿಣಾಮವಾಗಿ ಬ್ರಿಟನ್ ಸರ್ಕಾರ ಡಯರ್ನನ್ನು ಸೇವೆಯಿಂದ ವಜಾ ಮಾಡಿ ಇಂಗ್ಲೆಂಡಿಗೆ ವಾಪಸ್ ಕರೆಸಿಕೊಳ್ಳುತ್ತೆ. ಇನ್ನು ಹಂಟರ್ ಆಯೋಗವನ್ನ ಕಾಂಗ್ರೆಸ್ ನಾಯಕರು ಇದೊಂದು ವೈಟ್ ವಾಷಿಂಗ್ ಬಿಲ್ ಎಂದು ಟೀಕಿಸ್ತಾರೆ. ಆ ಸಮಯದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಗಾಂಧೀಜಿಯ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆಯಾಗುತ್ತೆ. ಅಲ್ಲಿರ್ತಕ್ಕಂಥ ಸದಸ್ಯರು CR ದಾಸ್,
ಜೆ ನೆಹರು, ಮೋತಿಲಾಲ್ ನೆಹರು, ಎನ್.ಸಿ. ಕೇಳ್ಕರ್ ಮತ್ತು ಜೈಕರ್. ಇನ್ನು ಬ್ರಿಟನ್ ಸರ್ಕಾರ ಮುಂದೆ 1922ರಲ್ಲಿ ಈ ರೌಲತ್ ಕಾಯ್ದೆಯನ್ನ ವಾಪಸ್ ಪಡೆಯುತ್ತೆ. ಆ ಸಮಯದಲ್ಲಿರ್ತಕ್ಕಂತಹ ವೈಸ್ರಾಯ್ ಲಾರ್ಡ್ ರೀಡಿಂಗ್. ಇದಿಷ್ಟು ನಾವು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ರೌಲತ್ ಕಾಯ್ದೆ ಮತ್ತು ಹಂಟರ್ ಆಯೋಗದ ಬಗ್ಗೆ ನೋಡಿದ್ವಿ. ಇನ್ನು ಈ ಕ್ಲಾಸಲ್ಲಿ ನಾವು ಕೆಲವು ಘಟನೆಗಳನ್ನ ಅಥವಾ ಕೆಲವು ಸತ್ಯಾಗ್ರಹಗಳನ್ನ ನೋಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಖಿಲಾಫತ್ ಚಳುವಳಿ, ಸೈಮನ್ ಆಯೋಗ, ಅಸಹಕಾರ ಚಳುವಳಿ, ಚೌರಿ ಚೌರ್ ಘಟನೆ, ಈ ಎಲ್ಲ ಘಟನೆಗಳನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.